ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ, ಹಾಂ ಹೇಳಿ. ಹೇಳಿ ಸರ್, ನಮ್ಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲಿಗಿದೆ ಅಂತ. ಹೌದು. ಮಾಡೆಲ್ ಏನೈತೆ ರೀ? ಹಾಂ, ಮಾಡಲು 2012. ಓಕೆ, ಕಾರ್ ಯಾವ್ದು ರೀ ಸರ್ ಇದು? ಏನು ಸರ್? ಕಾರ್ ಸರ್ ಫಿಗೋ. ಪೋರ್ಟ್ಫಿಗೋನಾ? ಫಿಗೋ. ಹ್ಞೂ. ಓಕೆ, ಮಾಡಲು 2012. ಹಾಂ, 2012. ಓಕೆ ಸರ್, ಓನರ್ ಎಷ್ಟಾಗಿದ್ದೀರಾ? ಓನರ್ ಸೆಕೆಂಡ್ ಓನರ್. ಓಕೆ, ರನ್ನಿಂಗ್ಲಿ ಎಷ್ಟಾಗಿದೆ ಸರ್ ಕಿಲೋಮೀಟ್ರ್ ಓಡಿರೋದು? ಸರ್ 1,05,000 ಒರಿಜಿನಲ್ ಶೋರೂಮ್ ಟ್ರ್ಯಾಕ್ ಹೊಡಿದೆ. ಹೌದಾ, 1,05,000. ಹ್ಞೂ. ಓಕೆ, ಟೈರ್ ಕಂಡೀಷನ್ಲಿ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐತೆ? ಟಯರ್ ಎಲ್ಲ ನಿಮಗೆ 85% ಇರುತ್ತೆ. 85% ತನಕ ಐತೆ ಹ್ಞೂ ಟೈರ್. ಹ್ಞೂ ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದು ಎಫ್ ಸಿ? ಹ್ಞೂ ಎಲ್ಲ ರನ್ನಿಂಗ್. ಓಕೆ, ಎಲ್ಲಿ ತನಕ ಐತೆ ಸರ್ ಇನ್ಸೂರೆನ್ಸು? ಸರ್ ಇನ್ಸೂರೆನ್ಸು ನಿಮಗೆ ಇಯರ್ ಫುಲ್ ಇದೆ. ಒಂದು ವರ್ಷ ಪೂರ್ತಿ ಐತೆ. ಹ್ಞೂ ಹ್ಞೂ. ಓಕೆ, ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟೆಕ್ನಿಕಲ್ ಕೆಲಸ, ಸಣ್ಣ ಪ್ರಮಾಣ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸರ್ ವೆಹಿಕಲ್ ಮೇಲೆ? ಇಲ್ಲ ಒರಿಜಿನಲ್ ಟು ಒರಿಜಿನಲ್ ವೆಹಿಕಲ್. ಒರಿಜಿನಲ್ ಟು ಒರಿಜಿನಲ್ ವೆಹಿಕಲ್ ಐತೆ, ಹಾಂ. ಏನು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಗಾಡಿ? ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆ ಥರ ಪ್ರಾಬ್ಲಮ್ ಇದ್ರೂ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು, ಇನ್ಶೂರೆನ್ಸ್ ಒಂದು ಇಯರ್ ಐತೆ ಅಂದ್ರಲ್ಲ? ಹಾಂ, ಇಯರ್ ಫುಲ್ ಇದೆ ಇನ್ಸೂರೆನ್ಸ್. ಓಕೆ ಸರ್, ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಗಾಡಿ ಒಳಗೆ? ಹ್ಞೂ, ಫೋರ್ಡ್ ಕಂಪ್ನಿದೇ ಐತೆ. ಓಕೆ, ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪ್ಲಿಂಗ್ ಮಾಡಿಸಿದ್ದೀರಾ? ಏನಿಲ್ಲ. ಏನೂ ಮಾಡಿಸಿಲ್ಲ. ಹಾಂ. ಓಕೆ, ಇವಾಗ ಕಂಪ್ನಿ ಫಿಟ್ಟೆಡು ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಎಲ್ಲ ವರ್ಕಲ್ಲೇ ಎಲ್ಲ ಇರೋದು? ಎಲ್ಲ ವರ್ಕಿಂಗ್ ಇಲ್ಲದೆ. ಓಕೆ, ಮೈಲೇಜಲ್ಲಿ ಏನು ಬರಲಿಕ್ಕಿದೆ ಸರ್ ನಿಮ್ಮ ಕೈಯಲ್ಲಿ? ಮೈಲೇಜು 20+ ಬರುತ್ತೆ ಅದು. ಪೆಟ್ರೋಲ್ ವೇರಿಯಂಟಾ? ಹಾಂ, ಡೀಸೆಲ್. ಡೀಸೆಲ್ 22, 23 ಹೈವೆಲ್ಲ ಮೈಲೇಜ್ಗೆ ನಂಬರ್ 1 ಅದು. ಓಕೆ, ಮೈಲೇಜ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಹ್ಞೂ. ಓಕೆ, ರೇಟ್ ಏನು ಹೇಳಕತ್ತೀರಿ ಸರ್? ಸರ್ ರೇಟು ನಿಮಗೆ ಒಂದು 210 ಹೇಳ್ತಿರೋದು. ಹಾಂ. 190ಗೆ ಬಿಟ್ಟು ಕೊಟ್ಬಿಡ್ತೀವಿ. 12 ಮಾಡಲು ಸೆಕೆಂಡ್ ಓನರು, 2,10,000 ಹೇಳಕತ್ತೀರಿ? 190ಗೆ ಬಿಟ್ಟು ಕೊಟ್ಬಿಡ್ತೀವಿ. 1,90,000 ಕೊಡ್ತೀರಿ ಗಾಡಿ? ಹ್ಞೂ, ಬಿಟ್ಟು ಕೊಡ್ತೀವಿ. ಓಕೆ, ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಏನು ಇದು ಫೈನಲ್ ರೇಟ್ ಆಗಿರುತ್ತಾ? ಇಲ್ಲ ಸರ್, ಆಲ್ಮೋಸ್ಟು ಅದೇ ಫೈನಲ್ ಅಂತ ಮಾಡಿಬಿಡಿ. ಯಾಕಂದರೆ ಗಾಡಿ ಎಲ್ಲ ಕಂಡೀಷನ್ ಇದೆ. ಇಲ್ಲಾಂದರೆ ಹೋಗಿ ಇನ್ನೂ ಒಂದು 5,000 ಬಿಟ್ಬಿಡ್ತೀನಿ ಅಷ್ಟೇ, ಫೈನಲ್. ಇನ್ನೊಂದು 5,000 ರೂಪಾಯಿ ನೆಗೆಶ್ಬಲ್ ಮಾಡ್ತೀರಾ? ಇನ್ನು 5,000 ನೆಗೆಷಿಬಲ್ ಫೈನಲ್. ಓಕೆ, ಗಾಡಿ ಇಂಜನ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲಲ್ಲ? ತೊಗೊಂಡ್ರಿಗೆ ₹1 ಕೆಲಸ ಮಾಡಬೇಕಂತ ಅವಶ್ಯಕತೆ ಏನೂ ಇಲ್ಲಲ್ಲ ಸರ್? ₹1 ಸ್ಪೆಂಡ್ ಮಾಡೋಂಗಿಲ್ಲ. ಓಕೆ, ಇದು ಗಾಡಿ ಇರುವಂಥ ಲೊಕೇಶನು? ಮಾಗಡಿ ಮೇನ್ ರೋಡು, ಸೀಗೇಳಿ ಗೇಟು. ಓಕೆ, 1,85,000 ಕೊಡ್ತೀರಾ ಗಾಡಿ? ಫೈನಲ್ ಟು ಫೈನಲ್, ಡೆಡ್ ಆ್ಯಂಡ್ ಡೆಡ್ ಫೈನಲ್. ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ. ಓಕೆ, ಅಪ್ಡೇಟ್ ಮಾಡಿರ್ತೀನಿ, ನೋಡ್ಬಿಡಿ. ಥ್ಯಾಂಕ್ ಯು ಸರ್. ಹಾಂ, ಮಾಡಿ.